ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋಸ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಗ್ರಾಮದಲ್ಲಿ ನಂದಿನಿ ನದಿಯ ಮಧ್ಯದಲ್ಲಿರುವ ಪುಣ್ಯಕ್ಷೇತ್ರವಾಗಿದೆ. ಇದು ಕರಾವಳಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಸಾವಿರಾರು ಭಕ್ತರು ಪ್ರತಿದಿನ ದೇವಿಯ ದರ್ಶನಕ್ಕಾಗಿ ಆಗಮಿಸ್ತಾ ಇರ್ತಾರೆ. ಪುರಾಣಗಳ ಪ್ರಕಾರ ಅರುಣಾಸುರ ಎಂಬ ರಾಕ್ಷಸನನ್ನು ತಾಯಿಯು ಭ್ರಮರಿ ಅಂದ್ರೆ ಜೇನು ರೂಪಗಳ ರೂಪ ತಾಳಿ ಅರುಣಾಸುರನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ತಂದಿರ್ತಾಳೆ. ಅದ ನಂತರ ತಾಯಿಯು ಕಟೀಲಿನಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಸ್ತಾಳೆ. ಇನ್ನೊಂದು ಕಥೆಯ ಪ್ರಕಾರ ಜಬಾಲಿ ಮಹರ್ಷಿ ಮತ್ತು ನಂದಿನಿ ನದಿಗೆ ಸಂಬಂಧಿಸಿದ ಪೌರಾಣಿಕ ಘಟನೆಯಿಂದ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬಂದಿದೆ. ಕಟಿ ಎಂದರೆ ಮಧ್ಯ, ಇಲ ಎಂದರೆ ಭೂಮಿ. ಹೀಗಾಗಿ ಕಟೀಲು ಎಂದರೆ ಭೂಮಿಯ ಮಧ್ಯಭಾಗ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಈ ದುರ್ಗಾ ಪರಮೇಶ್ವರಿಯು ನಂದಿನಿಯ ಮಗಳು. ನಂದಿನಿ ಯಾರಪ್ಪ ಅಂತಂದ್ರೆ ಅಲ್ಲಿ ಹರಿತಾ ಇದ್ದಂತ ನದಿ. ಈ ನಂದಿನಿಯು ಕಾಮಧೇನುವಿನ ಮಗಳು. ಹಾಗಾಗಿ ನಂದಿನಿ ನದಿಯಾಗಿ ಇಲ್ಲಿ ಹರಿತಾ ಇರೋದು. ಆ ನದಿಯ ಮಧ್ಯಭಾಗದಲ್ಲಿ ಈ ತಾಯಿಯ ದೇವಸ್ಥಾನ ಇರೋದು. ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳು, ಅನ್ನದಾನ, ಯಕ್ಷಗಾನ ಸೇವೆ, ನವರಾತ್ರಿ ರಥೋತ್ಸವಗಳು ಮೊದಲಾದ ಭವ್ಯ ಉತ್ಸವಗಳು ಇಲ್ಲಿ ಪ್ರಸಿದ್ಧವಾಗಿವೆ. ಇದಿಷ್ಟು ದೇವಸ್ಥಾನದ ಇತಿಹಾಸ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.